Question number 70. Already we discussed this one. 70. ಏನಿದೆ ನೋಡಿ ಇಲ್ಲಿ, when K2CrO4 ಅಥವಾ potassium chromate is added to copper sulfate solution, there is formation of CuCrO4 and CuCr2O7. Formation of CuCr2O7 is due to, ನಾನು ಆಲ್ರೆಡಿ ಹೇಳಿದ್ದೆ, acidic nature of copper sulfate solution ಅಂತ ಇಂಡಿಕೇಟ್ ಮಾಡಿದ್ವಿ, ಹೌದಾ? ಹಾಗಾಗಿ ಆಪ್ಷನ್ 2 is correct. Already over this one. 71 ನೋಡಿ, question number 71. Question number 71. More number of question number ಏನ್ರಿ 71 ಏನಿದೆ, more number of oxidation states are exhibited by the actinides than by lanthanides. The main reason for this ಅಂತ ಇಂಡಿಕೇಟ್ ಮಾಡಿದ್ದಾರೆ. Okay, already you know that general electronic configuration of lanthanides ಗೆ general electronic configuration xenon 4f1 to 14 5d021 6s2. General electronic configuration of actinides radon 5f1 to 14 6d021 7s2. Okay, in case ನೋಡಿ along the down the group ಬಂದ್ರೆ atomic radius ಏನಾಗ್ತಾ ಹೋಗುತ್ತೆ, increases. along the period ಏನಾಗ್ತಾ ಹೋಗುತ್ತೆ, decreases. Okay, next higher ಎಲ್ಲ ಕೂಡ ಬಂದಾಗ atomic radius ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂತ ನೋಡಬೇಕು. ಇಲ್ಲಿ ನೋಡಿ, ಡ್ಯೂ ಟು 5f orbital and then 60 orbital, ಇವೆರಡರ ಮಧ್ಯೆ ಎನರ್ಜಿ ಗ್ಯಾಪ್ ಇಸ್ ವೆರಿ ಲೆಸ್. ನಿಮ್ಗೆ ಆಲ್ರೆಡಿ ಯು ನೋ ದಟ್ ಲೋಯರ್ ಎನರ್ಜಿ n equal to 1 ಇತ್ತು, ಲೋಯರ್ ಎನರ್ಜಿಯಿಂದ ಹೈಯರ್ ಎನರ್ಜಿ n equal to 2 ಗೆ ಸ್ವಲ್ಪ ಎನರ್ಜಿ ಗ್ಯಾಪ್ ಜಾಸ್ತಿ ಇರುತ್ತೆ. n equal to 3, n equal to 4, n equal to 5. okay, 1 to 2 energy gap is higher, but 2 to 3 is lower. 3 to 4 ಇನ್ನೂ ಡಿಕ್ರೀಸ್ ಆಗುತ್ತೆ, 4 to 5 ಇನ್ನೂ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಹೈಯರ್ ಎನರ್ಜಿ ಹೋದಂಗೆಲ್ಲ ಎನರ್ಜಿ ಗ್ಯಾಪ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಎನರ್ಜಿ ಗ್ಯಾಪ್ ಕಡಿಮೆ ಆಯ್ತು ಅಂದ್ರೆ ಈಸಿಯಾಗಿ 5f ಎಲೆಕ್ಟ್ರಾನ್ 60 ಎಲೆಕ್ಟ್ರಾನ್ ಏನಾಗುತ್ತೆ, ಬಾಂಡ್ ಫಾರ್ಮೇಶನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, 4f 5d 6s ಇದೆ, 4f 5d 6s, 4f ಇಟ್ಸ್ ಲೋಯರ್ ಎನರ್ಜಿ ಲೆವೆಲ್. 4f ಇಂದ 5d ಗೆ ಸ್ವಲ್ಪ ಎನರ್ಜಿ ಗ್ಯಾಪ್ ಜಾಸ್ತಿ ಇರುತ್ತೆ. ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ 5f to 6d, because of 5f and then 60 these are higher energy level compared to 4f and then 5d. That's why this energy gap is very less. Both electrons ಅಥವಾ both electron of 5f and then 6d and then 7s involved in the bond formation. That's why more number of oxidation state exist compared to lanthanides. Okay, reason ಇಷ್ಟೇನೆ, 5f orbital 60 orbital energy less ಇರುತ್ತೆ compared to 4f and then 5d. That's why option ನೋಡಿ, yes, option 2 is correct. Option 2 is correct. ಏನಿದೆ 2? lesser energy difference between the 5f and then 60 orbitals than that of between the 4f and then 5d orbitals. Okay, next question number 72 check ಮಾಡಿ. 72 ಏನಿದೆ, among the following transition elements pick out the element with highest second ionization energy ಅಂತ ಕಂಪೇರ್ ಮಾಡಿದ್ದಾರೆ. highest energy ಫಸ್ಟ್ ಒನ್ ನೋಡಿ, ಕ್ರೋಮಿಯಂ. ಅಟಾಮಿಕ್ ನಂಬರ್ 24, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d5 4s1. ಹಿಯರ್ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಕೇಳಿರೋದು. ಸೆಕೆಂಡ್ ಅಯನೈಸೇಷನ್ ಅಂದ್ರೆ ಫಸ್ಟ್ ಎಲೆಕ್ಟ್ರಾನ್ ಆಲ್ರೆಡಿ ರಿಮೂವ್ ಆಗಿರುತ್ತೆ, 0 ಆಯ್ತು. ಸೆಕೆಂಡ್ ಎಲೆಕ್ಟ್ರಾನ್ ಯಾವ್ದ್ರಿಂದ ರಿಮೂವ್ ಮಾಡಬೇಕು, d5 ಕಾನ್ಫಿಗರೇಷನ್. d5 ಅಂದ್ರೆ ಹೌ ಮೆನಿ ಡಿಜೆನರೇಟಿವ್ ಡಿ ಆರ್ಬಿಟಲ್ಸ್ ಆರ್ ದೇರ್, 5 ಡಿಜೆನರೇಟಿವ್ ಡಿ ಆರ್ಬಿಟಲ್, 1 2 3 4 5. 5 ಅನ್ಪೇರ್ಡ್ ಎಲೆಕ್ಟ್ರಾನ್, d5 ಅಂದ್ರೆ d ನಲ್ಲಿ 5 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಅಂದ್ರೆ ಹಾಫ್ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದರಿಂದ ನಾನು ಸೆಕೆಂಡ್ ಎಲೆಕ್ಟ್ರಾನ್ 4s ಇಂದ ಆಲ್ರೆಡಿ ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ದೀನಿ, 1 ಎಲೆಕ್ಟ್ರಾನ್. 3d ಇಂದ ನೆಕ್ಸ್ಟ್ ಎಲೆಕ್ಟ್ರಾನ್ ನಾನು ಏನ್ ಮಾಡಬೇಕು, ರಿಮೂವ್ ಮಾಡಬೇಕು. ಈಸಿಯಾಗಿ ರಿಮೂವ್ ಮಾಡಕ್ಕಾಗಲ್ಲ ಸೆಕೆಂಡ್ ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ. ಯಾಕೆ? ಬಿಕಾಸ್ ಆಫ್ ದಿಸ್ ಇಸ್ ಹಾಫ್ ಫಿಲ್ಡ್ ಎಲೆಕ್ಟ್ರಾನಿಕ್ configuration.
ಇಟ್ ನೀಡ್ಸ್ ಎಕ್ಸ್ಟ್ರಾ ಅಮೌಂಟ್ ಆಫ್ ಎನರ್ಜಿ. ಓಕೆ, ಸೆಕೆಂಡ್ ಒನ್ ಚೆಕ್ ಮಾಡಿ. ಸೆಕೆಂಡ್ ಒನ್ ಎಲಿಮೆಂಟ್ ಯಾವುದಿದೆ? ಮ್ಯಾಂಗನೀಸ್ ಇದೆ. ಮ್ಯಾಂಗನೀಸ್ ಆರ್ಗಾನ್, ಮ್ಯಾಂಗನೀಸ್ ಆರ್ಗಾನ್ 3d5 4s2. ಓಕೆ, ಇದರಲ್ಲಿ ಈಸಿಯಾಗಿ 2 ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಫಸ್ಟ್ ಅಯನೈಸೇಷನ್ ಅಂದ್ರೆ ಫಸ್ಟ್ ಎಲೆಕ್ಟ್ರಾನ್ 4s ಇಂದ ರಿಮೂವ್ ಆಗುತ್ತೆ, ಸೆಕೆಂಡ್ ಎಲೆಕ್ಟ್ರಾನ್ ಕೂಡ 4s ಇಂದ ರಿಮೂವ್ ಆಗುತ್ತೆ. 2 ಎಲೆಕ್ಟ್ರಾನ್ ರಿಮೂವ್ ಆದ್ಮೇಲೆ 4s 0, ರಿಮೈನಿಂಗ್ 3d5 ಆಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ದಿಸ್ ಹ್ಯಾವಿಂಗ್ ಲೆಸ್ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ, ಈಸಿಲಿ ರಿಮೂವ್ 2 ಎಲೆಕ್ಟ್ರಾನ್ ಫ್ರಮ್ ದಿ 4s ಶೆಲ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಕಂಪೇರ್ ಮಾಡಿ. ಥರ್ಡ್ ಒನ್ ಯಾವುದಿದೆ? ಕಾಪರ್ ಇದೆ. ಕಾಪರ್ atomic number 29, electronic configuration argon 3d10 4s1. 3d10 4s1. ಫಸ್ಟ್ ಎಲೆಕ್ಟ್ರಾನ್ ಆಲ್ರೆಡಿ ರಿಮೂವ್ ಆಗಿರುತ್ತೆ. ಸೆಕೆಂಡ್ ಅಯನೈಸೇಷನ್ ಅಂತ ಅಂದ್ರೆ ಫಸ್ಟ್ ಎಲೆಕ್ಟ್ರಾನ್ ರಿಮೂವ್ ಆಗಿರುತ್ತೆ. ಸೆಕೆಂಡ್ ಎಲೆಕ್ಟ್ರಾನ್ ಯಾವ್ದ್ರಿಂದ ರಿಮೂವ್ ಮಾಡಬೇಕು? 3d10 ಇಂದ. d10 ಅಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. 1 2 3 4 5 ಆರ್ಬಿಟ್ ಇದೆ. 10 ಎಲೆಕ್ಟ್ರಾನ್ಸ್ 1 2 3 4 5 6 7 8 9 and then 10 completely filled. ಇದರಿಂದ ನಾನು ಫಸ್ಟ್ ಎಲೆಕ್ಟ್ರಾನ್ 4s ಇಂದ ರಿಮೂವ್ ಆಗಿದೆ. ಸೆಕೆಂಡ್ ಎಲೆಕ್ಟ್ರಾನ್ 3d ಇಂದ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಆಗಲ್ಲ. ಏನಕ್ಕೆ? ಬಿಕಾಸ್ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಮೋರ್ ಸ್ಟೇಬಲ್. ದಟ್ಸ್ ವೈ ಇಟ್ ನೀಡ್ಸ್ ಎಕ್ಸ್ಟ್ರಾ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವಲ್ ಆಫ್ ಸೆಕೆಂಡ್ ಎಲೆಕ್ಟ್ರಾನ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ನೋಡಿ. ಫೋರ್ತ್ ಒನ್ ಚೆಕ್ ಮಾಡಿ. ಜಿಂಕ್ 3d10 4s2, argon 3d10 4s2. 2 ಎಲೆಕ್ಟ್ರಾನ್ ಫಸ್ಟ್ ಅಯನೈಸೇಷನ್ ಅಂತ ಸೆಕೆಂಡ್ ಅಯನೈಸೇಷನ್ ಅಂತ ಅಂದ್ರೆ 2 ಎಲೆಕ್ಟ್ರಾನ್ ಏನಾಗಿರುತ್ತೆ? ರಿಮೂವ್ ಆಗ್ಬಿಡುತ್ತೆ. ಫಸ್ಟ್ ಎಲೆಕ್ಟ್ರಾನ್ ರಿಮೂವ್ ಆಯ್ತು, ಸೆಕೆಂಡ್ ಎಲೆಕ್ಟ್ರಾನ್ ಕೂಡ ರಿಮೂವ್ ಆಯ್ತು ಅಂದ್ರೆ 4s 0 ಬರುತ್ತೆ, ಈಸಿಯಾಗಿ ರಿಮೂವ್ ಆಗುತ್ತೆ, 3d10 ಉಳ್ಕೊಳ್ಳುತ್ತೆ. ಓಕೆ, ಬಟ್ ಇಲ್ಲಿ ಲೆಸ್ ಅಯನೈಸೇಷನ್ ಎಂಥಾಲ್ಪಿ. ಈಗ ಹೈಯೆಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಯಾವ್ಯಾವ್ದನ್ನ ಕಂಪೇರ್ ಮಾಡಬೇಕು? ಕ್ರೋಮಿಯಂ ಅಂಡ್ ದೆನ್ ಕಾಪರ್ ಕಂಪೇರ್ ಮಾಡಬೇಕಾಗುತ್ತೆ. ಬಟ್ ಮ್ಯಾಂಗನೀಸ್ ಅಂಡ್ ದೆನ್ ಜಿಂಕ್ ಇಸ್ ವೆರಿ ಲೆಸ್ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ. ಓಕೆ, ಕ್ರೋಮಿಯಂ ಹಾಫ್ ಫಿಲ್ಡ್ ಇದೆ, ಕಾಪರ್ ಕಂಪ್ಲೀಟ್ಲಿ ಫಿಲ್ಡ್ ಇದೆ. ಕಂಪ್ಲೀಟ್ಲಿ ಫಿಲ್ಡ್ ಅಟಾಮಿಕ್ ಆರ್ಬಿಟಲ್ ಮೋರ್ ಸ್ಟೇಬಲ್ ದನ್ ದಟ್ ಆಫ್ ಹಾಫ್ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹಾಗಾಗಿ ಆಪ್ಷನ್ ಏನಾಗುತ್ತೆ 72ಗೆ? ಚೆಕ್ ಮಾಡಿ. ಎಸ್, ಆಪ್ಷನ್ 3 is correct. 72 ಏನ್ರಿ? ಆಪ್ಷನ್ 3 is correct.